ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಈ ವಾರದಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಹೇಳಿ ನೋಡ್ಕೊಂಡು ಹೋಗಬೇಕು. ಸೊ ಯಾರಾದ್ರೂ ಹೊಸದು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು ಈ ವಾರದಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಈ ವಾರದಲ್ಲಿ ನಾಮಿನೇಟ್ ಆದವರು 7 ಜನ ಘಟಾನುಘಟಿ ಪ್ಲೇಯರ್ಗಳು ಅಂತ ಹೇಳಿದ್ರೆ ಲಾಟ್ಕೋಟ್ ಪ್ಲೇಯರ್ ಅಲ್ಲ, ಒಳ್ಳೆಯ ಒಂದು ಸ್ಟ್ರಾಂಗ್ ಇರೋ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ. ಸೊ ಈ ವಾರದಲ್ಲಿ ನೀವು ಲಾಸ್ಟ್ ವಾರದಲ್ಲಿ ಒಬ್ಬರು ಆಚೆ ಹೋದರು, ಅದೇ ಪ್ರಕಾರ ಈ ವಾರದಲ್ಲಿ ಆಚೆ ಹೋಗ್ತಾರೆ. ಗೆಸ್ಟ್ಗಳು ಹೇಗೆ ಹೋಗ್ತಾರೆ ಅದೇ ಅವರ ರೀತಿಯಲ್ಲಿ ನಾಳೆ ಎಪಿಸೋಡಲ್ಲಿ ನೀವು ನೋಡ್ಬೋದು. ಒಂದು ಸ್ಟ್ರಾಂಗ್ ಸ್ಪರ್ಧಿ ಆಚೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ಮೊದಲನೇದಾಗಿ ಆ 7 ಜನ ಯಾರು ನಾಮಿನೇಟ್ ಆದವರು ಅಂತೇಳಿ ನೋಡ್ಕೊಂಡು ಹೋಗುವ. ಸೊ ನಾವು ಫಸ್ಟ್ ನೋಡೋದಾದ್ರೆ ಮಾಳು, ಅಶ್ವಿನಿ, ಜಾನ್ವಿ, ಧ್ರುವಂತ್, ಗಿಲ್ಲಿ, ರಘು, ಕಾವ್ಯ, 7 ಜನ ಸ್ಟ್ರಾಂಗ್ ಸ್ಪರ್ಧಿಗಳು. ಏನು ಆಟ ಆಡದೆ ಸೇಫ್ ಗೇಮ್ ಆಟ ಆಡುವ 3 ಜನ ಇದ್ದಾರೆ ನೋಡಿ, ಅಭಿಷೇಕ್, ಸ್ಪಂದನ, ಇವರನ್ನೆಲ್ಲ ಆಚೆ ಕಳಿಸ್ಬೇಕು. ನಿಜವಾಗಿ ಇವರು ನಾಮಿನೇಟೇ ಆಗ್ತಿಲ್ಲ. ಬಟ್ ಇಲ್ಲಿ ನೋಡೋದಾದ್ರೆ ನಿಮ್ಗೆ 7 ಜನರಲ್ಲಿ ಒಳ್ಳೆ ಆಟ ಆಡುವ ಸ್ಪರ್ಧಿಗಳೇ. ಅಶ್ವಿನಿ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ 2 ಜನ ಸ್ಟ್ರಾಂಗ್ ಸ್ಪರ್ಧಿ ಈ ಸೀಸನಲ್ಲಿ ಯಾರು ಅಂತ ಹೇಳಿದ್ರೆ ಅದೊಂದು ಅಶ್ವಿನಿ, ಇನ್ನೊಂದು ಗಿಲ್ಲಿ. ರಕ್ಷಿತಾ ಇದ್ದಾರೆ, ಅದು ರಕ್ಷಿತ ಒಂದು ಬೇರೆ ವಿಷಯ. ಬಟ್ ಅಶ್ವಿನಿ ಹಾಗೂ ಗಿಲ್ಲಿ ಒಳ್ಳೆಯ ಒಂದು ಫುಟೇಜ್ ಕೊಟ್ಟ ಸ್ಪರ್ಧಿಗಳು. ಹಾಗಾಗಿ ಅಶ್ವಿನಿ ಅವರು ಕೊನೆಯ ವಾರ ತನಕ ಇರ್ತಾರೆ. ಈ ವಾರದಲ್ಲಿ ಹೋಗುವ ಸಾಧ್ಯತೆಯೇ ಇಲ್ಲ. ಈ ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ದಾರೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಜಾನ್ವಿಗೆ ಹಾಗೇನೆ ಅಶ್ವಿನಿಗೆ ಸರಿಸುಮಾರು ಒಂದು ಟಕ್ಕರ್ ಕೊಡುವ ಸ್ಪರ್ಧಿ ಜಾನ್ವಿ ಅವರು. ಸ್ಟಾರ್ಟಿಂಗ್ ಒಂದು 2 ವಾರದಲ್ಲಿ ಜನರಿಗೆ ಇಷ್ಟ ಆಗಿಲ್ಲ, ಬಟ್ ಈ ವಾರದಲ್ಲಿ ಅಷ್ಟು ಫುಟೇಜ್ ಕೊಟ್ಟಿಲ್ಲ. ಸೊ ಇವರನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಲರ್ಸ್ ಟೀಮ್ ಅವರು ಓಟ್ ಅಂತೂ ಕಡಿಮೆ ಬಂದಿದೆ ಇವರಿಗೆ, ಬಟ್ ಆಟಕ್ಕೋಸ್ಕರ ಇಟ್ಕೋಬಹುದು ಇನ್ನೂ ಒಂದು 2 ವಾರ, ಹೇಳೋಕ್ಕಾಗಲ್ಲ. ಬಟ್ ಈ ವಾರದಲ್ಲಂತೂ ಜಾನ್ವಿ ಹೋಗುವ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಧ್ರುವಂತ್ ಸ್ವಲ್ಪ ಮಿಡಲಲ್ಲಿ ಸೈಲೆಂಟ್ ಆದ್ರು, ಒಂದು 2 ವಾರದಲ್ಲಿ ಉಂಟಲ್ಲ ಭಾರಿ ಸೈಲೆಂಟ್ ಆದ್ರು ಧ್ರುವಂತ್. ಅದಾದ ಬಳಿಕ ಎದ್ದ ಧ್ರುವಂತ್ ಭಯಂಕರ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಿದ್ದಾರೆ. ಸ್ವಲ್ಪ ಮಟ್ಟಿಗೆ ಜನರಿಗೆ ಇಷ್ಟ ಆಗ್ತಾರೆ, ಕೆಲವು ದಿನ ಧ್ರುವಂತಿಗೆ ಸರಿಯಾಗಿ ಬೈತಾರೆ. ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಆಗಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ಕೊಳ್ತಿದ್ದಾರೆ. ಈ ಬಾಕಿ ಅವರಿಗೆ ಕಂಪೇರ್ ಮಾಡಿದರೆ ಅಭಿಷೇಕ್ ಇನ್ನೂ 2-3 ಸ್ಪರ್ಧಿಗಳಿಗೆ ಸೂರಜ್ ಸಹ ಆಟ ಆಡ್ತಿಲ್ಲ. ಸೊ ಅವರಿಗೆಲ್ಲ ಕಂಪೇರ್ ಮಾಡಿದರೆ ಧ್ರುವಂತ್ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಹಾಗಾಗಿ ಧ್ರುವಂತ್ ಅವರು ಈ ವಾರದಲ್ಲಿ ಹೋಗುವುದಿಲ್ಲ. ನೆಕ್ಸ್ಟ್ ನೀವು ಗಿಲ್ಲಿ ಇದು ವಿಷಯ ನಾವು ಮಾತಾಡಬೇಕಂತ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಗಿಲ್ಲಿ ಟಾಪಲ್ಲಿದ್ದಾರೆ. ಈ ಸೀಸನಲ್ಲಿ ವಿನ್ ಆಗುವ ಎಲ್ಲ ಚಾನ್ಸಸ್ ಇರುವ ಏಕೈಕ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಗಿಲ್ಲಿ. ಸೊ ಹಾಗಾಗಿ ಗಿಲ್ಲಿ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಿಲ್ಲ. ಗಿಲ್ಲಿ ಒಂದು ಸ್ಟ್ರಾಂಗ್ ಸ್ಪರ್ಧಿ. ನೆಕ್ಸ್ಟ್ ರಘು ಸಹ ಈ ವಾರದಲ್ಲಿ ತುಂಬ ಸೈಲೆಂಟ್ ಆಗಿದ್ದಾರೆ. ರಘು ಈ ಥರ ಆಟ ಆಡಿದರೆ ಇನ್ನೊಂದು 2-3ದಲ್ಲಿ ಆಚೆ ಕಳಿಸ್ಬೋದು. ಬಟ್ ಈ ವಾರದಲ್ಲಿ ಹೋಗಲ್ಲ. ಬಟ್ ಚೆನ್ನಾಗಿ ಆಟ ಆಡಬೇಕು. ಇವರೊಂದು ಟಾಪ್ 5 ಇರಬೇಕಂತ ನನಗೊಂದು ಆಸೆ. ಒಳ್ಳೆಯ ವ್ಯಕ್ತಿ. ಸೊ ನನಗೆ ಚೆನ್ನಾಗಿ ಆಟ ಆಡಬೇಕಂತ ಇವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ. ಸೊ ಇವರು ಆಟ ಆಡಿದರೆ ಖುಷಿ. ಹಾಗಾಗಿ ರಘು ಅವರು ಸಹ ಈ ವಾರದಲ್ಲಿ ಹೋಗುವ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ಕಾವ್ಯ ಅವರು ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಅಂತ ಹೇಳಿ ಗಿಲ್ಲಿ ಹೆಸರು ಹೇಳ್ಕೊಂಡು ಆಟ ಆಡ್ಕೊಂಡು ಬಂದದ್ದು. ಅದಾದಮೇಲೆ ಗಿಲ್ಲಿಯ ಫ್ಯಾನ್ಸ್ ಎಲ್ಲ ಕಾವ್ಯಗೆ ಔಟ್ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಹಾಗಾಗಿ ಕಾವ್ಯ ಅವರು ಈ ವಾರದಲ್ಲಿ ಹೋಗೋದಿಲ್ಲ. ಒಳ್ಳೆಯ ಸ್ಟ್ರಾಂಗ್ ಸ್ಪರ್ಧಿ. ಲಾಸ್ಟ್ ಫಿನಾಲೆಯ ಒಂದು ಹಿಂದಿನ ವಾರದಲ್ಲಿ ಹೋಗುವ ಸಾಧ್ಯತೆ ಇದೆ ಕಾವ್ಯ. ಅಲ್ಲಿವರೆಗೆ ಕಾವ್ಯವನ್ನು ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಮಾಳು ಅವರಿಗೆ ಓಟ್ ಪ್ರಕಾರ ನೋಡೋದಾದ್ರೆ ಈ ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಫುಟೇಜ್ ಕೊಟ್ಟರು ಪಾಪ ಮಾಳು. ಬಟ್ ಏನಂತ ಹೇಳಿದ್ರೆ ನೀವು ಓಟ್ ವಿಚಾರ ನೋಡೋದಾದ್ರೆ ಓಟಿನಲ್ಲಿ ಹೈಯೆಸ್ಟ್ ಓಟ್ ಬರೋದು ಮಾಳಿಗೆ. ಪ್ರತಿ ಸಲ ಹೈಯೆಸ್ಟ್ ಓಟ್ ಯಾರಂತ ನೋಡಿದ್ರೆ ನೀವು ಮಾಳುಗೇನೆ ಹೈಯೆಸ್ಟ್ ಓಟ್. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಜನನೇ ಹಾಗೆ, ಒಬ್ಬರಿಗೆ ಇಷ್ಟ ಆದರೆ ಅವರಿಗೆ 1000 ಗಟ್ಟಲೆ ಓಟ್ ಹಾಕ್ತಾರೆ ಅವರು. ಹಾಗೆ ಓಟ್ ಪ್ರಕಾರ ನೋಡಿದ್ರೆ ಬಟ್ ಬಿಗ್ ಬಾಸ್ ಅಂತ ನಾವು ನೋಡೋದಾದ್ರೆ ಬಿಗ್ ಬಾಸ್ ಅಲ್ಲಿ ಬರೀ ವೋಟಿಂಗ್ ಮಾತ್ರ ಕನ್ಸಿಡರ್ ಆಗೋದಿಲ್ಲ. ಅವರ ಪರ್ಫಾರ್ಮೆನ್ಸ್, ಅವರು ಯಾವ ರೀತಿ ಫುಟೇಜ್ ಕೊಡ್ತಿದ್ದಾರೆ, ಯಾವ ರೀತಿ ಮನೋರಂಜನೆ ಮಾಡ್ತಿದ್ದಾರೆ, ಅದೆಲ್ಲ ಕನ್ಸಿಡರ್ ಆಗ್ತದೆ. ಸೊ ಬಾಕಿ 7 ಜನಕ್ಕೆ ಕಂಪೇರ್ ಮಾಡಿದರೆ ಮಾಡುವವರು ಸ್ವಲ್ಪ ಕಡಿಮೆ ಮಾತಾಡ್ತಾರೆ, ಕಡಿಮೆ ಜಾಗದಲ್ಲಿ ತೋರಿಸ್ಕೊಳ್ತಾರೆ. ಸೊ ಹಾಗೆ ನೀವು ನೋಡೋದಾದ್ರೆ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಈ ವಾರದಲ್ಲಿ ಮಾಡುವವರು ಹೋಗುವ ಸಾಧ್ಯತೆ ಜಾಸ್ತಿ, 90% ಜಾಸ್ತಿ ಇರುವುದು ಮಾಡುವವರು. ಸೊ ವೋಟ್ ಪ್ರಕಾರ ಅಂತ ಅಲ್ಲ, ಬಟ್ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರ ಒಂದು ಟೀಮಿಗೆ ಗೊತ್ತಾಗ್ತದಲ್ಲ ಈ ವಾರದಲ್ಲಿ ಯಾರನ್ನು ತೆಗಿಬೇಕು ಅಂತ ಹೇಳಿ. ಅವರು ಫುಟೇಜಸ್ ಅಷ್ಟೇನು ಕೊಟ್ಟಿಲ್ಲಲ್ಲ. ಸೊ ಹಾಗಾಗಿ ಮಾಡುವವರು ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ಈ ವಾರದಲ್ಲಿ ಯಾರು ಹೋಗ್ಬೇಕಂತೇಳಿ ಕಮೆಂಟ್ ಒಂದು ಹಾಕೋದು ಮರಿಬೇಡಿ ಮಾತ್ರ. ಯಾರು ನಿಮಗೆ ಫೇವ್ರೇಟ್ ಸಹ ಅಂತೂ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.